ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ ನಾ ಕನೆಕ್ಟ್ ಕಿರಣ್ ಮಾತಾಡಿದೀನಿ. ನೀವ ಫ್ರೆಶರ್ಸ್ ಇರ್ಲಿ ಎಕ್ಸ್ಪೀರಿಯನ್ಸ್ ಇರ್ಲಿ, ನೀವು ಕೆಲಸ ಹುಡುಕತ್ತಿದ್ರ ರೆಸ್ಯೂಮ್ ನಿಮ್ ಹತ್ರ ಬೇಕು. ಅದ್ರಾಗೂ ಶಾರ್ಟ್ ಲಿಸ್ಟ್ ಆಗುವಂತದ ATS ಫ್ರೆಂಡ್ಲಿ ರೆಸ್ಯೂಮ್ ಬೇಕು. ಇಲ್ಲ ಅಂದ್ರೆ ನಿಮ್ಗೆ HR ಕಡೆಯಿಂದ ಕಾಲ್ ಬರಂಗ ಇಲ್ಲ, ನಿಮ್ ಕೆಲಸನೂ ಸಿಗಲ್ಲ. ಈ ವಿಡಿಯೋದಾಗ ನಾನು ಸ್ಟೆಪ್ ಬೈ ಸ್ಟೆಪ್ ವೆರಿ ಸಿಂಪಲ್ ದಾಗ ಯಾವ ತರ ನೀವು ATS ಫ್ರೆಂಡ್ಲಿ ರೆಸ್ಯೂಮ್ ನ ಬಿಲ್ಡ್ ಮಾಡಬೇಕು, ಶಾರ್ಟ್ ಲಿಸ್ಟ್ ಆಗೋಂಗ ಯಾವ ತರ ಮಾಡಬೇಕು, ಮತ್ತ ಅದರಿಂದ ನೀವು ಯಾವ ತರ ಕೆಲಸ ಪಡ್ಕೋಬಹುದು ಅನ್ನೋದ ವೆರಿ ಸಿಂಪಲ್ ದಾಗ ಹೇಳೇನಿ. ಈ ರೆಸ್ಯೂಮ್ ಟೆಂಪ್ಲೇಟ್ ನ ನಿಮ್ ಜೊತೆ ಶೇರ್ ಕೂಡ ಮಾಡ್ತೀನಿ. ಹಂಗ ವಿಡಿಯೋ ಲಾಸ್ಟ್ ಆಗ ನಿಮ್ಗೊಂದ್ ಸರ್ಪ್ರೈಸ್ ಕೂಡ ಐತಿ. ಈ ಕೆಲಸ ಹುಡ್ಕೋ ಪ್ರೊಸೆಸ್ ದಾಗ ಈ 3 ಫ್ಯಾಕ್ಟರ್ ಬಹಳ ಇಂಪಾರ್ಟೆಂಟ್ ಆಗತ್ತ. ಒಂದೇದ ಬೆಸ್ಟ್ ರೆಸ್ಯೂಮ್ ಟೆಂಪ್ಲೇಟ್, ಎರಡನೇದ ಆಪ್ಟಿಮೈಸ್ಡ್ ಕಂಟೆಂಟ್, ಮೂರನೇದ ATS ಫ್ರೆಂಡ್ಲಿ. ಹಂಗ ಕಂಪ್ನಿಗಳ ಹುಡುಗರಿಗೆ ಕೆಲಸ ಕೊಡುವಾಗ ಈ ಒಂದ್ 3 ಫ್ಯಾಕ್ಟರ್ ನ ಕನ್ಸಿಡರ್ ಮಾಡ್ತಾರು. ಒಂದೇದ ATS ಫ್ರೆಂಡ್ಲಿ ರೆಸ್ಯೂಮ್, ಎರಡನೇದ HR ಇಂಟರ್ವ್ಯೂ, ಮೂರನೇದ ಟೆಕ್ನಿಕಲ್ ಇಂಟರ್ವ್ಯೂ. ಈ 3 ಫ್ಯಾಕ್ಟರ್ ದಾಗ ನಿಮ್ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗೋದು ಬಹಳ ಇಂಪಾರ್ಟೆಂಟ್ ಆಗತ್ತ. ಒಂದ್ ವೇಳೆ ಬರೀ 10 ಪೊಸಿಷನ್ ಖಾಲಿ ಇದ್ರ 2,000ಕ್ಕಿಂತ ಹೆಚ್ಚು ಹುಡುಗರ ಆ ಒಂದ್ ಪೊಸಿಷನ್ಸ್ ಗೆ ಅಪ್ಲೈ ಮಾಡ್ತಿರ್ತಾರು. ಈ ಟೈಮ್ ದಾಗ HR ಕಡೆ ಎಲ್ಲಾ ರೆಸ್ಯೂಮ್ ನ ನೋಡ್ಕೋತ ಕೊಡಾಕ ಟೈಮ್ ಇರಲ್ಲ. ಅಲ್ಲಿ ಯಾವ್ಯಾವ ರೆಸ್ಯೂಮ್ ದ ಸ್ಕೋರ್ ಚಲೋ ಇರತ್ತಲ್ಲ ಅವನ್ ಮಾತ್ರ ಶಾರ್ಟ್ ಲಿಸ್ಟ್ ಮಾಡ್ತಾರು, ಮಿಕ್ಕಿದವ್ರನ್ನೆಲ್ಲ ರಿಜೆಕ್ಟ್ ಮಾಡ್ತಾರು. ಅದಕ್ಕ ATS ಫ್ರೆಂಡ್ಲಿ ರೆಸ್ಯೂಮ್ ನಿಮ್ ಕೆಲಸ ಹುಡ್ಕೋತ್ರಾಗ ಬಹಳ ಇಂಪಾರ್ಟೆಂಟ್ ಆಗಿರತ್ತ. ಈಗ ಸ್ಕ್ರೀನ್ ಮೇಲೆ 2 ಟೆಂಪ್ಲೇಟ್ ಅದಾವು. ನಿಮ್ ಪ್ರಕಾರ ಯಾವ್ದು ಶಾರ್ಟ್ ಲಿಸ್ಟ್ ಆಗಬಹುದು ಅನ್ನೋದ ಕಮೆಂಟ್ ದಾಗ ತಿಳಿಸ್ರಿ. ಆಬ್ವಿಯಸ್ಲಿ ಸೆಕೆಂಡ್ ಒನ್ ರೈಟ್. ಮೊದಲನೇದ ATS ಅಂದ್ರೆ ಏನ್ ನೋಡುನು. ATS ಅಂದ್ರ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಸಪೋಸ್ 10 ಏನಾದ್ರು ಓಪನಿಂಗ್ಸ್ ಇದ್ರ 1000 ಗಟ್ಲೆ ಹುಡುಗರು ಅಪ್ಲೈ ಮಾಡ್ತಿರ್ತಾರೋ, ಅಲ್ಲಿ HR ಕಡೆ ಟೈಮ್ ಇರಂಗಿಲ್ಲ. ಅದಕ್ಕ ATS ವೆಬ್ಸೈಟ್ ದಾಗ ಹಾಕೋರು ಚೆಕ್ ಮಾಡ್ತಾರೋ. ಇದರಿಂದ HR ಗಳು ಟೈಮ್ ಉಳಿತೈತಿ, ಮತ್ ಅವ್ರಿಗೆ ಬೇಕಾದ ಕ್ಯಾಂಡಿಡೇಟ್ ಗಳ ಬರೀ ಕಮ್ಮಿ ಟೈಮ್ ದಾಗ ಸಿಗ್ತಾರು. ಅದಕ್ಕ ATS ಆಲ್ಮೋಸ್ಟ್ ಎಲ್ಲಾ ಕಂಪ್ನಿಗಳು ಯೂಸ್ ಮಾಡ್ತಾರು. ಇಲ್ಲಿ ನಿಮ್ದು ಏನ್ರ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗ್ಲಿಲ್ಲ ಅಂದ್ರೆ ನಿಮ್ ಕಾಲ್ ಬರಂಗಿಲ್ಲ, ಕೆಲ್ಸನೂ ಸಿಗಲ್ಲ. ಈಗ ಸೆಕೆಂಡ್ ಪಾಯಿಂಟ್, ರೆಸ್ಯೂಮ್ ಕಂಟೆಂಟ್ ನ ಯಾವ ತರ ಬರಿಬೇಕು. ಅದಕ್ಕ ನನ್ ಕಡೆ ಒಂದು ರೆಸ್ಯೂಮ್ ಟೆಂಪ್ಲೇಟ್ ಐತಿ, ಅದನ್ನ ನಿಮ್ಗ ತೋರಿಸ್ತೇನೆ. ಇದು ನನ್ ಕಡೆ ATS ಫ್ರೆಂಡ್ಲಿ ರೆಸ್ಯೂಮ್ ಕಂಟೆಂಟ್ ಐತಿ. ಇದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ನೀವು ಯಾವ ತರ ಕಂಟೆಂಟ್ ಹಾಕ್ಬೇಕು ಅನ್ನೋದು ತಿಳಿಸತ್ತೀನಿ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಕತಿ. ಅದಕ್ಕ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ. ಕನ್ಫ್ಯೂಸ್ ಆದ್ರೆ ನಂಗೆ ಕಮೆಂಟ್ ಹಾಕ್ರಿ, ನಾ ಇನ್ನೊಂದ್ಸರಿ ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಫಸ್ಟ್ ನಿಮ್ದ ಮೇಲ್ಗಡೆ ನಿಮ್ ನೇಮ್ ನ ಹಾಕ್ರಿ, ನಿಮ್ ಹೆಸರು ಐತೆ ಅನ್ನೋದು ಹಾಕ್ರಿ, ಆಮೇಲೆ ನಿಮ್ ಮೊಬೈಲ್ ನಂಬರ್ ನ ಹಾಕ್ರಿ, ಆಮೇಲೆ ಇಮೇಲ್ ID ಹಾಕ್ರಿ. ಬಹಳ ಇಂಪಾರ್ಟೆಂಟ್ ಆಗತ್ತ. ಹಂಗ ನಿಮ್ ಕಡೆ ಯಾವ್ದಾದ್ರು ವರ್ಕ್ ದ ಪೋರ್ಟ್ಫೋಲಿಯೋ ಇತ್ತು ಅಂದ್ರ ಅದನ್ನ ಇಲ್ಲಿ ಕಂಪ್ಲೀಟ್ ಹಾಕ್ರಿ. ಲಿಂಕ್ಡ್ಇನ್ ಅಂತೂ ನೀವು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಬಹಳ ಜನ ನಿಮ್ ರೆಸ್ಯೂಮ್ ದ ನೋಡಿ ಲಿಂಕ್ಡ್ಇನ್ ಗ ವಿಸಿಟ್ ಮಾಡೋ ಚಾನ್ಸಸ್ ಬಹಳ ಇರ್ತವೆ. ಯಾಕಂದ್ರೆ ನಿಮ್ ವರ್ಕಿಂಗ್ ಬಗ್ಗೆ ಅಲ್ಲೆಲ್ಲ ಅವ್ರಿಗೆ ಗೊತ್ತಾಕೈತಿ. ಈಗ ಪ್ರೊಫೈಲ್ ಮೇಲೆ ಹೋಗೋಣ. ಇದು ಇಂಪಾರ್ಟೆಂಟ್ ಅದ. ಯಾವ ತರ ಬರೀಬೇಕು, ಫ್ರೆಶರ್ಸ್ಗೂ ಐತಿ, ಎಕ್ಸ್ಪೀರಿಯನ್ಸ್ಗೂ ಹೇಳ್ತೀನಿ. ಸಿಂಪಲ್ ಆಗೈತಿ, ಚೆಕ್ ಮಾಡ್ರಿ ಯಾವ ತರ ಹಾಕ್ಬೇಕು ಅನ್ನೋದು. ನೀವು ಇಲ್ಲಿ ಒಂದು ಫುಲ್ ಪ್ಯಾರಾಗ್ರಾಫ್ ಹಾಕೊಳ್ಳೋದು ಬೇಡ. ಸಿಂಪಲ್ ಆಗಿ ಫ್ರೆಶರ್ಸ್ಗೆ ನೀವು ಏನ್ ಕವರ್ ಮಾಡ್ರಿ ಅಂದ್ರೆ ನಿಮ್ದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಕವರ್ ಮಾಡ್ಕೊರಿ, ಆಮೇಲೆ ಕರಿಯರ್ ಆಬ್ಜೆಕ್ಟಿವ್ ಏನೈತಿ ಕವರ್ ಮಾಡ್ಕೊರಿ, ಆಮೇಲೆ ಇಂಟ್ರೆಸ್ಟ್ ಏರಿಯಾ ಯಾವ್ದೈತಿ, ಮತ್ ಇಂಟರ್ನ್ಶಿಪ್ ಏನಾದ್ರು ಮಾಡಿದ್ರ ಅದ್ರ ಬಗ್ಗೆ ಇಲ್ಲಿ ಹಾಕೋರಿ, ಪ್ರಾಜೆಕ್ಟ್ ಮಾಡಿದ್ರ ಅದ್ರ ಬಗ್ಗೆ ಹಾಕ್ರಿ, ಆಮೇಲೆ ಟ್ರೈನಿಂಗ್ಸ್ ಮತ್ ಕೀ ಸ್ಕಿಲ್ಸ್ ಯಾವ್ದವು ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಹಾಕೋರಿ, ನಿಮ್ ಅಚೀವ್ಮೆಂಟ್ ಬಗ್ಗೆ ಹಾಕೋರಿ. ಫಾರ್ ಎಕ್ಸಾಂಪಲ್ ನಾನು ಮಾರ್ಕೆಟಿಂಗ್ ರಿಲೇಟೆಡ್ ಒಂದ್ ಇಲ್ಲಿ ಅದ್ರ ಬಗ್ಗೆ ಪ್ರೊಫೈಲ್ ಹಾಕಿನಿ, ಅದನ್ನ ನೀವು ಚೆಕ್ ಮಾಡ್ರಿ. ಈಗ ಸೆಕೆಂಡ್, ಎಕ್ಸ್ಪೀರಿಯನ್ಸ್ ಅವರು ನೀವು ಪ್ರೊಫೈಲ್ ದಾಗ ಏನ್ ಹಾಕೊಬಹುದು. ನಿಮ್ಮ ಪ್ರೊಫೆಷನಲ್ ಟೈಟಲ್ ಬಗ್ಗೆ ಹಾಕೋರಿ. ನಾನ್ ಡಿಜಿಟಲ್ ಮಾರ್ಕೆಟಿಂಗ್ ಅದೀನಿ, ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ವಿತ್ 4 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹಾಕೀನಿ. ಕೋರ್ ಸ್ಕಿಲ್ಸ್ ಬಗ್ಗೆ ಹಾಕೋರಿ. ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಜನ ಕೋರ್ ಸ್ಕಿಲ್ಸ್ ಮಿಸ್ ಮಾಡ್ತಾರು. ನಿಮ್ಗೆ ಎದ್ರೊಳಗೆ ಎಕ್ಸ್ಪರ್ಟೈಸ್ ಇದ್ದೀರಿ, ಆಮೇಲೆ ಇಂಡಸ್ಟ್ರಿ ಇಲ್ಲ ಡೊಮೇನ್ ಯಾವ್ದಾರಿ ನೀವು ಅದ್ರ ಕೆಲಸ ಮಾಡತ್ತಿದ್ರ ಅದ್ರ ಬಗ್ಗೆ ಹಾಕ್ರಿ. ಆಮೇಲೆ ಕೀ ಅಚೀವ್ಮೆಂಟ್ ಏನಾರ ಇದ್ರ ಅದನ್ನ ಹಾಕ್ರಿ. ಸಾಫ್ಟ್ ಸ್ಕಿಲ್ ಪ್ಲಸ್ ಟ್ರೇಲೆಡ್ ಕೀವರ್ಡ್, ಇದು ಬಹಳ ಇಂಪಾರ್ಟೆಂಟ್ ಆಗತ್ತ. ATS ವೆಬ್ಸೈಟ್ ಏನ್ ಮಾಡತ್ತಂದ್ರೆ ಕೀವರ್ಡ್ ಮೇಲೆ ನಿಮ್ ರೆಸ್ಯೂಮ್ ನ ಶಾರ್ಟ್ ಲಿಸ್ಟ್ ಮಾಡಕ್ ಟ್ರೈ ಮಾಡತ್ತ. ಅದಕ್ಕ ನಿಮ್ ಜಾಬ್ ರಿಲೇಟೆಡ್, ಜಾಬ್ ಡಿಸ್ಕ್ರಿಪ್ಷನ್ ರಿಲೇಟೆಡ್ ಕೀವರ್ಡ್ಸ್ ಹಾಕ್ರಿ. ನಂದು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕೀವರ್ಡ್ಸ್ ನಾನು ಆಲ್ರೆಡಿ ಹಾಕಿನಿ. ನಿಮ್ ಜಾಬ್ ದ ಏನೇನೈತಿ ಇಲ್ಲಿ ಹಾಕೊಬಹುದು. ಇದು ಜಸ್ಟ್ ಎಕ್ಸಾಂಪಲ್ ಅಂತ ತಗೋರಿ. ಇದು ಎಕ್ಸ್ಪೀರಿಯನ್ಸ್ ಅದ. ಇನ್ನು ನೆಕ್ಸ್ಟ್ ಫ್ರೆಶರ್ಸ್ ನೀವೇನಾದ್ರು ಇದ್ರೆ ಎಜುಕೇಶನ್ ರಿಲೇಟೆಡ್ ನೀವು ಹಾಕೊಬಹುದು. ನಿಮ್ ಕಾಲೇಜ್ ಏನೈತಿ, ಫಸ್ಟ್ ನಿಮ್ ಡಿಗ್ರಿ ಹಾಕೋರಿ, ಅದಾಗನ PUC ಏನಾರೇ ಮಾಡಿದ್ರೆ ಇಲ್ಲ ಡಿಪ್ಲೊಮಾ ಮಾಡಿದ್ರೆ ಅದನ್ನ ಹಾಕೋರಿ. ದೆನ್ ಕೆಳಗಡೆ ನಿಮ್ SSLC ಬರ್ಲಿ. ಸಪೋಸ್ ನೀವ್ ಏನಾದ್ರೂ ಒಂದ್ 6 ವರ್ಷ 7 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಗೆ PUC ಮತ್ತೆ SSLC ಮ್ಯಾಟರ್ ಆಗಂಗಿಲ್ಲ. ನಿಮ್ ಡಿಗ್ರಿ ಬಗ್ಗೆ ಅಷ್ಟ ಹಾಕೊಬಹುದು. ಇದು ಫಸ್ಟ್ ನಾನು ಇದು ಫ್ರೆಶರ್ಸ್ಗೆ ಹೇಳತೀನಿ, ಯಾವ ತರ ನಿಮ್ದು ಸ್ಟೆಪ್ ವೈಸ್ ಬರ್ಬೇಕು ಅನ್ನೋದು ಹೇಳ್ತೀನಿ. ಫ್ರೆಶರ್ಸ್ಗೆ ಸ್ಕಿಲ್ಸ್ ರಿಲೇಟೆಡ್ ಟೆಕ್ನಿಕಲ್ ಇದ್ರೆ, ನಿಮ್ಗೆ ಏನಾದ್ರು ಟೆಕ್ನಿಕಲ್ ನಾಲೆಜ್ ಗೊತ್ತಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಹಾಕ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಟೆಕ್ನಿಕಲ್ ನಾಲೆಜ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲಾದ್ರೂ ಪ್ರಾಜೆಕ್ಟ್ ದಾಗ ಏನಾದ್ರು ಟೆಕ್ನಿಕಲ್ ನಾಲೆಜ್ ನೀವು ತಗೊಂಡಿದ್ರೆ ಅದ್ರ ಬಗ್ಗೆ ಹಾಕ್ರಿ. ಮತ್ ನಿಮ್ಗೆ ಯಾವ್ಯಾವ ಟೂಲ್ಸ್ ಗೊತ್ತಿದಾವಲ್ಲ ಆ ಜಾಬ್ ರಿಲೇಟೆಡ್ ಅದನ್ನ ಏನ್ ಹಾಕ್ರಿ.
ಸೊ ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಈ ಟೂಲ್ಸ್ ಎಲ್ಲ ಗೊತ್ತಿದ್ದು ಅದನ್ನ ಹಾಕೇನಿ. ನಿಮಗೆ ಯಾವ ಬೇರೆ ಬೇರೆ ಟೂಲ್ಸ್ ಗೊತ್ತಿದ್ರೆ ನೀವು CS ದವ್ರು ಇದ್ರೆ ಇಲ್ಲ ಮೆಕ್ಯಾನಿಕಲ್ ದವ್ರು ಇದ್ರೆ ನಿಮ್ಗೆ AutoCAD ಎಲ್ಲ ಬರುತ್ತಿದ್ರೆ, CS ದವ್ರಿಗೆ C++ ನಿಮ್ಗೆ ಯಾವ್ಯಾವ ಟೂಲ್ ಇರುತ್ತೆ ಅದನ್ನೆಲ್ಲ ಡೀಟೇಲ್ ಹಾಕೋರಿ. ಸರ್ಟಿಫಿಕೇಶನ್ ಹಾಕಿದ್ರೆ ಮುಗ್ದಿದ್ರೆ ಸರ್ಟಿಫಿಕೇಶನ್ ಹಾಕ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಫ್ರೆಶರ್ಸ್ಗೆ. ಆಮೇಲೆ ಅದ್ರ ಲಿಂಕ್ ಏನಾರ ಇತ್ತಂದ್ರೆ ಏನ್ ಮಾಡಿರಿ ಅಂದ್ರೆ ಅದ್ರ ಗೂಗಲ್ ಡ್ರೈವ್ ಹಾಕಿ ಲಿಂಕ್ ಕೂಡ ನೀವು ಹಾಕೊಬಹುದು. ಥರ್ಡ್ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್. ಸೊ ಎಕ್ಸ್ಪೀರಿಯನ್ಸ್ ಅವ್ರ ಇದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ ಕರೆಂಟ್ ಆಗಿ ಎಲ್ಲಿ ಮಾಡತ್ರಿ ಅದನ್ನ ಹಾಕೋರಿ, ಕಂಪನಿ ನೇಮ್ ಹಾಕೋರಿ, ಬೆಂಗಳೂರು ಅಂತ ನಾನು ಹಾಕೀನಿ. ಆಮೇಲೆ ಏನ್ ಡೆಸಿಗ್ನೇಷನ್ ಐತಿ ಅದನ್ನ ಹಾಕೋರಿ, ಯಾವಾಗ ಸ್ಟಾರ್ಟ್ ಆಗೈತಿ ಆಬ್ವಿಯಸ್ಲಿ ಅದನ್ನ ಪ್ರೆಸೆಂಟ್ ಹಾಕೋರಿ. ಇಲ್ಲಿ ಏನೇನ್ ಕೀ ಪಾಯಿಂಟ್ ನೀವು ಕವರ್ ಮಾಡ್ಕೊಬೇಕಂತಾರ ಫಸ್ಟ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನೈತೆ ಅದನ್ನ ಕವರ್ ಮಾಡ್ಕೋರಿ, ಒಂದು 2 ಲೈನ್ ದಾಗ ಮುಗಿಸ್ಕೊಂಡ್ ಬಿಡ್ರಿ. ಸೆಕೆಂಡ್ ಅಚೀವ್ಮೆಂಟ್ ಏನೇನ್ ಮಾಡಿರಿ ಅದನ್ನ ಈ ಒಂದು ಎಕ್ಸ್ಪೀರಿಯನ್ಸ್ ದಾಗ ನೀವು ಕವರ್ ಮಾಡ್ಕೊಬಹುದು. ನೀವು ಬೇಕಂದ್ರೆ ಇದಕ್ಕೆ AI ರಿಲೇಟೆಡ್ ChatGPT ಎಲ್ಲ ಯೂಸ್ ಮಾಡ್ಕೊಬಹುದು. ಅಲ್ಲಿ ಜಸ್ಟ್ ಇನ್ಸ್ಪಿರೇಷನ್ ತಗೋರಿ, ಅಲ್ಲೇದ ಕಾಪಿ ಪೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ನೀವು ಹೈಲೈಟ್ ಮೇಜರ್ ರಿಸಲ್ಟ್ ಏನಾರಿ ನಿಮ್ ಸೋಷಿಯಲ್ ನಿಮ್ದು ಇಂಪ್ಯಾಕ್ಟ್ ಆಗಿದಾರೆ ಅದನ್ನ ತಗೋರಿ. ಫಾರ್ ಅನ್ ಎಕ್ಸಾಂಪಲ್ ನಂದು ಹೇಳ್ತೀನಿ, ಇನ್ಕ್ರೀಸ್ Instagram ಫಾಲೋವರ್ಸ್ ಬೈ 45% ಇನ್ 6 months. ಇದು ನಂದ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಐತಿ, ನಿಮ್ದ ಬೇರೆ ಇರತ್ತ ಅದನ್ನ ಹಾಕೊಬಹುದು. ಆಮೇಲೆ ಇದ ಒಂದು ಸೇಮ್ ಎಕ್ಸ್ಪೀರಿಯನ್ಸ್ ದಾಗ ನಿಮ್ಗೆ ಯಾವ್ಯಾವ ಟೂಲ್ಸ್ ಗೊತ್ತಿದಲ್ಲ ಅದನ್ನು ಹಾಕೊಬಹುದು. ಬಹಳ ಜನ ಏನ್ ತಪ್ಪು ಮಾಡ್ತಾರಂದ್ರೆ ಬಹಳ ಸಿಂಪಲ್ ದಾಗ ಹಾಕಿರ್ತಾರ, ಆ ತರ ಮಾಡಕ್ ಹೋಗ್ಬೇಡ್ರಿ. ನಿಮ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಕವರ್ ಮಾಡ್ಕೋರಿ, ಅಚೀವ್ಮೆಂಟ್ ಕವರ್ ಮಾಡ್ಕೋರಿ, ನಿಮ್ ಟೂಲ್ಸ್ ಯಾವ್ಯಾವ ಗೊತ್ತದೋ ಅದನ್ನ ಕವರ್ ಮಾಡ್ಕೋರಿ. ಸಪೋಸ್ ನೀವ್ ಏನಾದ್ರು ಫ್ರೆಶರ್ಸ್ ಇದ್ದಿದ್ರ ಇಲ್ಲಿ ನೀವು ಪ್ರಾಜೆಕ್ಟ್ ಬಗ್ಗೆ ಕವರ್ ಮಾಡ್ಕೋರಿ. ಪ್ರಾಜೆಕ್ಟ್ ದಾಗ ಏನೇನ್ ಹಾಕೊಬಹುದು, ವಾಟ್ ಅಂಡ್ ಹೌ ಯು ಸಾಲ್ವ್, ಅಲ್ಲಿ ಏನಾದ್ರು ನೀವು ಪ್ರಾಬ್ಲಮ್ ಇತ್ತಂದ್ರೆ ಅದನ್ನ ಯಾವ ತರ ಸಾಲ್ವ್ ಮಾಡಿದ್ರೆ ಅನ್ನೋದು ಹಾಕೋರಿ. ಟೂಲ್ಸ್ ಮೆಥಡ್ ಯಾವ ನೀವು ಯೂಸ್ ಮಾಡಿದ್ರೆ ಅದನ್ನ ಹಾಕೋರಿ. ಆಮೇಲೆ ರಿಸಲ್ಟ್ ಬಗ್ಗೆ ಹೇಳ್ರಿ, ಅದರಿಂದ ಯಾವ ತರ ನಿಮ್ಗೆ ರಿಸಲ್ಟ್ ಬಂತು ಅನ್ನೋದು ಹಾಕ್ರಿ. ಇಲ್ಲಿ ಬರೀ ಇದನ್ನ ನೀವು 3 to 4 ಪಾಯಿಂಟ್ಸ್ ಕವರ್ ಮಾಡ್ಕೋರಿ. ಫ್ರೆಶರ್ಸ್ಗೆ ಎಸ್ಪೆಷಲಿ ನೀವು ಅಚೀವ್ಮೆಂಟ್ ಮತ್ತೆ ಹಾಕೋರಿ. ನಂದು ರಿಲೇಟೆಡ್ ನಾನು ಅಚೀವ್ಮೆಂಟ್ ಇಲ್ಲಿ ಹಾಕೇನಿ. ನಿಮ್ಗೆ ಏನಾದ್ರು ನೀವು ಅಚೀವ್ಮೆಂಟ್ ಮಾಡಿದ್ರೆ ಪ್ರಾಜೆಕ್ಟ್ ರಿಲೇಟೆಡ್ ಆಗಲಿ ಇಲ್ಲಾದ್ರೆ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಆಗಿ ನೀವ್ ಏನ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಅಚೀವ್ಮೆಂಟ್ ಹಾಕೋಬಹುದು. ಆಮೇಲೆ ಇನ್ನೊಂದ್ ಏನ್ ಪಾಯಿಂಟ್ ಅಂದ್ರೆ ನೀವು ಜಾಬ್ಗೆ ಅಪ್ಲೈ ಮಾಡತ್ತಿರ್ಲಿ ಅಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ದಾಗ ಕೀವರ್ಡ್ಸ್ ಇರುತ್ತ. ಆ ಕೀವರ್ಡ್ಸ್ ನ ನೀವು ಎವ್ರಿ ಜಾಬ್ ಪ್ರೊಫೈಲ್ಗೆ ಅಪ್ಲೈ ಮಾಡುವಾಗ ಕೀವರ್ಡ್ಸ್ ನ ಹಾಕ್ರಿ. ಅಲ್ಲಿ ATS ಏನ್ ಮಾಡತ್ತಂದ್ರೆ ಆ ಕೀವರ್ಡ್ಸ್ ನ ಪಿಕ್ ಮಾಡತ್ತ, ಅದರಿಂದ ನಿಮ್ದು ಸ್ಕೋರ್ ಚಲೋ ಬರತ್ತ. ಹಂಗ ಎಕ್ಸ್ಪೀರಿಯನ್ಸ್ ದವ್ರಿಗೆ ನಿಮ್ ಫಾರ್ಮೆಟ್ ಯಾವ ತರ ಇರ್ಬೇಕಂದ್ರೆ ಫಸ್ಟ್ ಇಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಹಾಕೋರಿ. ಇಲ್ಲಿ ನೀವು ಎಜುಕೇಶನ್ ಹಾಕೋದು ಬೇರೆ, ಪ್ರೊಫೈಲ್ ಆದ್ಮೇಲೆ ನಿಮ್ದು ಎಕ್ಸ್ಪೀರಿಯನ್ಸ್ ಹಾಕೋರಿ. ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಇದು ಎಸ್ಪೆಷಲಿ ಎಕ್ಸ್ಪೀರಿಯನ್ಸ್ ದವ್ರಿಗೆ ಐತಿ. ನಿಮ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಗೆ ಯಾವ್ಯಾವ ಸ್ಕಿಲ್ಸ್ ಬರತ್ತಲ್ಲ ಅದನ್ನ ಹಾಕೋರಿ. ಫಾರ್ಮೆಟ್ ಹೇಳತ್ತೀನಿ ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ನಿಮ್ ಸರ್ಟಿಫಿಕೇಶನ್ ಹಾಕೋರಿ, ಅದಾದ್ಮೇಲೆ ಅಚೀವ್ಮೆಂಟ್ ಹಾಕೋರಿ. ಎಕ್ಸ್ಪೀರಿಯನ್ಸ್ ಇದ್ದವ್ರ ಬೇಕಾದ್ರೆ ಲಾಸ್ಟ್ಗೆ ಎಜುಕೇಶನ್ ಬಗ್ಗೆ ನೀವು ಹಾಕೊಬಹುದು. ಈ ಟೆಂಪ್ಲೇಟ್ ನಾನು ಡಿಸ್ಕ್ರಿಪ್ಷನ್ ದಾಗ ಶೇರ್ ಮಾಡತ್ತೀನಿ, ಅಲ್ಲಿ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡ ನಿಮ್ಗೆ ಹೆಂಗ್ ಬೇಕಲ್ಲ ಅದನ್ನ ರೀಫ್ರೇಮ್ ಮಾಡ್ಕೊಂಡ ಕೀವರ್ಡ್ಸ್ ನ ಕರೆಕ್ಟ್ ಆಗಿ ಜಾಬ್ ಪ್ರೊಫೈಲ್ ನ ಕೀವರ್ಡ್ಸ್ ತಗೊಂಡ ಈ ಒಂದು ರೆಸ್ಯೂಮ್ ದಾಗ ಹಾಕ್ರಿ. ಆಮೇಲೆ ಫ್ರೆಶರ್ಸ್ ಏನ್ ಮಾಡ್ಬೋದು ಅಂದ್ರೆ ನಿಮ್ಗೆ ಯಾರ್ಯಾರು ಪರಿಚಯ ಇದ್ರ ಬೆಂಗಳೂರ್ದಾಗ ಆಗ್ಲಿ ಇಲ್ಲ ಬೇರೆ ಕಡೆ ಆಗ್ಲಿ, ನಿಮ್ ಸೀನಿಯರ್ಸ್ ಯಾರ್ಯಾರ ಕಂಪ್ನ್ಯಾಗ ನೀವೇನ್ ಮಾಡ್ಬೋದು ಅಂದ್ರೆ ಅವ್ರಿಗೆ ಫ್ರೀದಾಗ ಇಂಟರ್ನ್ಶಿಪ್ ಕೊಡ್ರಿ ಅಂತ ಅವ್ರು ಕೇಳ್ಕೊಬಹುದು. ಅದರಿಂದ ನೀವು ಒಂದ್ 3 ಮಂತ್ ಇಂಟರ್ನ್ಶಿಪ್ ಮಾಡ್ಕೋರಿ ಇಲ್ಲ 1 ಮಂತ್ ಮಾಡ್ಕೋರಿ. ಅಲ್ಲಿರೋ ಎಕ್ಸ್ಪೀರಿಯನ್ಸ್ ನ ನೀವು ಫ್ರೆಶರ್ಸ್ ಇದ್ರೆ ಈ ಒಂದು ರೆಸ್ಯೂಮ್ ನ ಹಾಕೊಬಹುದು. ಇದರಿಂದ ಕಂಪ್ನಿಗಳಿಗೆ ನಿಮ್ ರೆಸ್ಯೂಮ್ ನ ಶಾರ್ಟ್ ಲಿಸ್ಟ್ ಮಾಡಕ ಬಹಳ ಹೆಲ್ಪ್ ಆಗತ್ತೆ. ಮತ್ತೆ ಇದರಿಂದ ನಿಮ್ ರೆಸ್ಯೂಮ್ ನ ಶಾರ್ಟ್ ಲಿಸ್ಟ್ ಆಗುತ್ತೆ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಇಂಟರ್ನ್ಶಿಪ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಈ ಒಂದು ಟಿಪ್ ನ ಸ್ಪೆಷಲಿ ಫ್ರೆಶರ್ಸ್ ಇದ್ದಾರ ಫಾಲೋ ಮಾಡ್ರಿ. ಲಾಸ್ಟ್ ಪಾಯಿಂಟ್ ATS ರೆಸ್ಯೂಮ್ ಸ್ಕೋರ್ ನೋಡೋದು. ಈಗ ನಾ ಈ ಟೆಂಪ್ಲೇಟ್ ನ ಡೌನ್ಲೋಡ್ ಮಾಡ್ಕೊಂಡ ATS ವೆಬ್ಸೈಟ್ ದಾಗ ಹಾಕಿರ್ತೀನಿ. ATS ಚೆಕ್ ಮಾಡು ಬಹಳ ವೆಬ್ಸೈಟ್ ಗಳು ನಿಮ್ಗ ಗೂಗಲ್ ದಾಗ ಫ್ರೀದಾಗ ಸಿಗ್ತಾವು. ನಾ ಇದನ್ನ ಯೂಸ್ ಮಾಡತ್ತೀನಿ. ಇಲ್ಲಿ ಹೋಗಿ ಜಸ್ಟ್ ನೀವು ಅಪ್ಲೋಡ್ ಮ್ಯಾಕ್ ಕ್ಲಿಕ್ ಕೊಟ್ರ ಇಲ್ಲಿ ಇದ್ ಬರತ್ತ, ಅಂದ್ರೆ ಇದು ಓಪನ್ ಆಗತ್ತ. ಇಲ್ಲಿ ನಿಮ್ಮ ರೆಸ್ಯೂಮ್ ನ ನೀವು ಅಪ್ಲೋಡ್ ಮಾಡ್ರಿ. ರೆಸ್ಯೂಮ್ ಅಪ್ಲೋಡ್ ಮಾಡಿದ್ಮೇಲೆ ಇದು ಸ್ಕ್ಯಾನ್ ತಗೊಳತೈತಿ. ಈಗ ನೋಡ್ರಿ ಜಸ್ಟ್ ವೇಟ್ ಮಾಡೋಣ, ಸ್ಕ್ಯಾನ್ ಆಗೈತಿ. ಈಗ ಅದರದ ಸ್ಕೋರ್ ನಮಗ ತಿಳಿಸ್ತೈತಿ. ನಾನ್ ನನ್ನ ರೆಸ್ಯೂಮ್ ದಾಗ ಬಹಳ ಪಾಯಿಂಟ್ ನ ಮಿಸ್ ಮಾಡೀನಿ, ಅದಕ್ಕ ನಾನು 73 ತೋರ್ಸಾತೈತಿ. ಸಪೋಸ್ ನಾ ಏನಾದ್ರು ಕರೆಕ್ಟ್ ಆಗಿ ಈ ಒಂದು ಎಲ್ಲಾ ಡೀಟೇಲ್ಸ್ ನ ಈ ರೆಸ್ಯೂಮ್ ದಾಗ ಹಾಕಿದ್ರ 100% 90 ಮೇಲೆ ಹೋಗತ್ತ. ಆದಷ್ಟು ನಿಮ್ ರೆಸ್ಯೂಮ್ ನ 90 ಮೇಲೆ ಹೋಗೋಂಗ ಟ್ರೈ ಮಾಡ್ರಿ. ಇನ್ನೊಂದ್ ಏನಂದ್ರೆ ರೆಸ್ಯೂಮ್ ನಿಮ್ದ ಬರೀ 1 ರಿಂದ 2 ಪೇಜ್ ಅಷ್ಟೇ ಸಾಕು, 3 4 ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಏನ್ ಗೊತ್ತಿರ್ತೈತಿ ಅದನ್ನ ಅಷ್ಟೇ ನಿಮ್ ರೆಸ್ಯೂಮ್ ದಾಗ ಮೆನ್ಷನ್ ಮಾಡ್ರಿ. ಸ್ಪೆಲ್ ಮಿಸ್ಟೇಕ್ ಅದಾವ ನೋಡ್ರಿ. ನೀವು ಬೇಕಂದ್ರೆ AI ರಿಲೇಟೆಡ್ ಯಾವ್ದ್ರೆ ಒಂದು ವೆಬ್ಸೈಟ್ ತಗೊಂಡ ಅಲ್ಲಿ ಗ್ರಾಮೆಟಿಕಲ್ ಚೆಕ್ ಮಾಡ್ಕೊಬಹುದು. ಆಮೇಲೆ ಫಾಂಟ್ ನ ಒಂದೇ ಟೈಪ್ ಯೂಸ್ ಮಾಡ್ಬೇಡ್ರಿ, ಕಲರ್ ಫಾಂಟ್ ನ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ನಿಮ್ ರೆಸ್ಯೂಮ್ ನ ಬಹಳ ಸಿಂಪಲ್ ಆಗಿಡ್ರಿ. ಸರ್ಪ್ರೈಸ್ ಏನಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡಿದ್ರೆ ನಾ ಅಲ್ಲಿ IT ಮತ್ತು ನಾನ್ IT ರಿಲೇಟೆಡ್ ಬಹಳ ಜಾಬ್ಸ್ ವಿಡಿಯೋಗಳು ಹಾಕ್ತಿರ್ತೀನಿ. ಇಲ್ಲಿ ತನಕ 1000ಕ್ಕಿಂತ ಹೆಚ್ಚು ಹುಡುಗರಿಗೆ IT ಮತ್ತು ನಾನ್ IT ಕಂಪ್ನಿದೊಳಗೆ ಕೆಲಸ ಕೂಡ ಸಿಕ್ಕೈತಿ. ನಿಮ್ಗೂ ಸಿಗತ್ತಾ, ಅದಕ್ಕೆ ಅಲ್ಲಿ ಹೋಗಿ ನಾನು ಫಾಲೋ ಮಾಡ್ರಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಬಹಳ ಹೆಲ್ಪ್ ಆಗೈತೆ ಅನ್ಕೊಂತೀನಿ. ಈ ವಿಡಿಯೋನ ಆದಷ್ಟೇ ಎಲ್ಲಾ ಕಡೆ ನಿಮ್ ದೋಸ್ತರಿಗೆ ಶೇರ್ ಮಾಡ್ರಿ, ಯಾಕಂದ್ರೆ ಇದರಿಂದ ಅವ್ರಿಗೆ ಕೆಲಸ ಸಿಗಕ ಬಹಳ ಹೆಲ್ಪ್ ಆಗತ್ತ. ಮತ್ ಇವತ್ತ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ.